ಹೇ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಒಂದೂವರೆ ತಿಂಗಳಿಂದ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಏನೊಂದು ಮೊಬೈಲ್ ಬೇಸ್ಡ್ ಅದು OTP ಬೇಸ್ಡ್ E-KYC ಏನಿತ್ತು ಅದನ್ನ ಆಪ್ಷನ್ ಏನಿತ್ತು ತೆಗೆದುಹಾಕಲಾಗಿತ್ತು ವೆಬ್ಸೈಟ್ನಿಂದ. ಸೊ ದಟ್ ಆ ವೆಬ್ಸೈಟ್ ಇವಾಗ ತಿರ್ಗಾ ವೆಬ್ಸೈಟ್ನಲ್ಲಿ ಆ್ಯಡ್ ಮಾಡಲಾಗಿದೆ ಆಪ್ಷನ್ನ. ಸೊ ದಟ್ ಕರೆಕ್ಷನ್ ಮೇ ಬಿ ಅದರಲ್ಲಿ ಕರೆಕ್ಷನ್ ಮಾಡಲಾಗಿದೆ ಅನಿಸುತ್ತೆ. ಸೊ ದಟ್ ನೀವು ಇವಾಗ ನಿಮ್ಮ ಮೊಬೈಲ್ ಮುಖಾಂತರನೇ ನಿಮ್ಮ ಒಂದು OTP ಬೇಸ್ಡ್ E-KYC ಏನಿತ್ತು ಮೊದಲು ಮಾಡ್ತಾ ಇದ್ರಿ. ಸೊ ಅದೇ ರೀತಿಯಾಗಿ ಇವಾಗ ತಿರ್ಗಾ ಆಪ್ಷನ್ನ ಆ್ಯಡ್ ಮಾಡಲಾಗಿದೆ ವೆಬ್ಸೈಟ್ನಲ್ಲಿ. ನಾನು ಹೋಗಿ ನಿಮಗೆ ತೋರಿಸ್ತೀನಿ ಅದನ್ನು. ಸೊ ದಟ್ ಇನ್ನು ಮುಂದೆ ನೀವು ನಿಮ್ಮ ಮೊಬೈಲಲ್ಲೇ E-KYC ಮಾಡಿಸ್ಕೋಬಹುದು ಗೈಸ್. ಸೊ ಗೈಸ್, ಪಿ ಎಮ್ ಕಿಸಾನ್ ಸಂಬಂಧಿತ ವೆಬ್ಸೈಟಲ್ಲಿ ಬಂದಾದಮೇಲೆ ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಇಲ್ಲಿ E-KYC ಮ್ಯಾಂಡೇಟರಿ ಫಾರ್ ಪಿ ಎಮ್ ಕಿಸಾನ್ ರಿಜಿಸ್ಟರ್ಡ್ ಫಾರ್ಮರ್ಸ್ OTP ಬೇಸ್ಡ್ E-KYC ಈಸ್ ಅವೈಲೇಬಲ್ ಆನ್ ಪಿ ಎಮ್ ಕಿಸಾನ್ ಪೋರ್ಟಲ್. ಇದನ್ನು ಮೊದಲು ಸುಮಾರು ಒಂದೂವರೆ ತಿಂಗಳ ಹಿಂದೆ ಇದನ್ನು ತೆಗೆದು ಹಾಕಲಾಗಿತ್ತು. ಯಾಕಂದರೆ ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಸುಮಾರು ಜಾಸ್ತಿ ಟ್ರಾಫಿಕ್ ಬರೋದ್ರಿಂದ ಅದನ್ನು ಎರರ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದನ್ನು ತೆಗೆದು ಹಾಕಿರೋದು. ಮತ್ತು ತಿರ್ಗಿ ಇವಾಗ ಆ್ಯಡ್ ಮಾಡಲಾಗಿದೆ, ರೈಟ್. ಸೊ ಅದು ಆ್ಯಡ್ ಮಾಡಲಾಗಿದೆ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ E-KYC ನ್ಯೂ ಅಂತ ಇದನ್ನು ಏನು ಕಾಣಿಸುತ್ತಲ್ವಾ, ಇದನ್ನು ತೆಗೆದು ಹಾಕಲಾಗಿತ್ತು. ಸುಮಾರು ಒಂದು ತಿಂಗಳ ಹಿಂದೆ ಇದನ್ನು ತೆಗೆದು ಹಾಕಲಾಗಿತ್ತು. ಇವಾಗ ತಿರ್ಗಾ ಮತ್ತೆ ಇದನ್ನು ಆ್ಯಡ್ ಮಾಡಲಾಗಿದೆ. ಸೊ ಅದಂದರೆ OTP ಬೇಸ್ಡ್ E-KYC ಇದೆ, ಅದನ್ನು ಆ್ಯಡ್ ಮಾಡಲಾಗಿದೆ. ಮೇ ಬಿ ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡಲಾಗಿದೆ ಅಂತ ಅನ್ಕೊತೀನಿ. ಸೊ ಅದೆಲ್ಲ ಕರೆಕ್ಷನಲ್ಲಿ ಮಾಡಿಕೊಂಡು ತಿರ್ಗಿ ಮತ್ತೆ ಈ ಆಪ್ಷನ್ನ ಆ್ಯಡ್ ಮಾಡಲಾಗಿದೆ. ಸೊ ಇವಾಗ ನೀವು ಮಾಡಬೇಕಾಗಿರೋದು ಇರೋದಂದ್ರೆ ಇದು ಜಸ್ಟ್ ಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ E-KYC ಆಪ್ಷನ್ ಮೇಲೆ. ಸೊ E-KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆ ಜಸ್ಟ್ ಆಧಾರ್ OTP E-KYC ಅಂತ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ರೀಡೈರೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ನೋಡು, ಇಲ್ಲಿ ನಿಮಗೆ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ವಿತೌಟ್ ಆಧಾರ್ ನಂಬರಲ್ಲಿ ಲಿಂಕ್ ಇರಲೇಬೇಕು ನಿಮ್ಮ ಮೊಬೈಲ್ ನಂಬರು. ಸೊ ಯಾಕಂದರೆ ಇದು OTP ಬೇಸ್ಡ್ ಅಂದಾಗ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಸೊ ಅದು ಇಲ್ಲದೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಗೈಸ್. ಏನಿದೆ ಫಸ್ಟು ಇದರಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ, ರೈಟ್. ಸೊ ಆಧಾರ್ ನಂಬರ್ ಹಾಕಾದ್ಮೇಲೆ ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಆ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಾದ ಮೇಲೆ ನಿಮಗೆ OTP ಬರುತ್ತೆ ಒಂದು ಮೊಬೈಲ್ ನಂಬರ್ಗೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿ. ನಿಮ್ಮ ಒಂದು E-KYC ಏನಿದೆ ಸಕ್ಸಸ್ಫುಲ್ ಆಗುತ್ತೆ ಗೈಸ್. ಓಕೆ. ಸೊ ಇವಾಗ ನಾನು ಕಂಪ್ಲೀಟ್ ಆಗಿ ಪ್ರೊಸೆಸ್ ಹೇಳಬೇಕು ಅಂತಂದರೆ ನನಗೆ ಒಂದು ರಿಜಿಸ್ಟರ್ಡ್ ಆಧಾರ್ ನಂಬರ್ ಲೈಕ್ ಪಿ ಎಮ್ ಕಿಸಾನ್ದು ಏನು ಯಾರ್ದು ಇರುತ್ತೆ. ಸೊ ಅದರ ಆಧಾರ್ ನಂಬರ್ ಬೇಕಾಗುತ್ತೆ. ಸೊ ಸದ್ಯಕ್ಕೆ ನನ್ನ ಹತ್ರ ಆ ಆಧಾರ್ ನಂಬರ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಮುಂದಿನ ಪ್ರೊಸೆಸ್ ಹೇಳೋಕ್ಕಾಗ್ತಾ ಇಲ್ಲ. ವಿಚ್ ಈಸ್ ನೀವು ಖಂಡಿತನೂ ಇದರಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ, ಯಾರ್ದು ಪಿ ಎಮ್ ಕಿಸಾನ್ ಬೆನಿಫಿಷರಿ ಬರ್ತಾ ಇರುತ್ತೆ ಅವ್ರದ್ದು. ಸೊ ನಮ್ಮ ಆಧಾರ್ ನಂಬರ್ ಹಾಕಿ ಸರ್ಚಲ್ಲಿ ಕ್ಲಿಕ್ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ಏನಿದೆ, ಏನು ನಿಮಗೆ ಒಂದು OTP ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಮೊಬೈಲ್ ನಂಬರ್ ಹಾಕಿ ಅದಾದಮೇಲೆ OTP ಬರುತ್ತೆ. ಸೊ OTPನ ಹಾಕಿ ಸಬ್ಮಿಟ್ ಮಾಡಿ. ನಿಮ್ಮ ಒಂದು E-KYC ಏನಿದೆ ಅದು ಸಕ್ಸಸ್ಫುಲ್ ಆಗುತ್ತೆ ಗೈಸ್. ಓಕೆ.